ಇನ್ನು ಹುಮ್ನಾಬಾದ್ನ ಸಿಂಧನಕೇರ ಗ್ರಾಮ ಪಂಚಾಯತ್ನ ಪಿಡಿಒ ಕಿರುಕುಳದಿಂದ ಮೃತಪಟ್ಟಂತಹ ಸಿಬ್ಬಂದಿ ಸುಭಾಷ್ ಕುಟುಂಬಕ್ಕೆ ನ್ಯಾಯ ಕೊಡಗಿಸುವ ವಿಚಾರವಾಗಿ ಇಂದು ಹುಮ್ನಾಬಾದ್ ತಾಲೂಕು ಪಂಚಾಯತ್ ಕಚೇರಿಯ ಮುಂಭಾಗ ಭಾರತೀಯ ದಲಿತ ಪ್ಯಾಂಥರ್ ಸಂಘಟನೆ ವತಿಯಿಂದ ಸಾಂಕೇತಿಕ ಧರಣಿಯನ್ನ ಮಾಡಲಾಯಿತು. ಭಾರತೀಯ ದಲಿತ ಪ್ಯಾಂಥರ್ ಸಂಘಟನೆ, ಭೀಮ್ ಆರ್ಮಿ, DSS ಸೇರಿ ವಿವಿಧ ದಲಿತ ಪರ ಸಂಘಟನೆಗಳ ಮುಖಂಡರು ಇದಕ್ಕೆ ಸಾಥನ್ನ ಕೊಟ್ಟಿದ್ರು. ಜಿಲ್ಲಾ ಪಂಚಾಯತ್ ಹಾಗೂ ತಾಲೂಕ್ ಪಂಚಾಯತ್ ಅಧಿಕಾರಿಗಳ ವಿರುದ್ಧ ಪ್ರತಿಭಟನಾಕಾರರು ಆಕ್ರೋಶವನ್ನು ಹೊರಹಾಕಿರುವಂತದ್ದು. ಇನ್ನು ಸಿಂಧನಕೇರ ಗ್ರಾಮ ಪಂಚಾಯತ್ PDO ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುವಂತೆ ಒತ್ತಾಯವನ್ನು ಮಾಡಲಾಯಿತು. ಇನ್ನು ಮೃತನ ಕುಟುಂಬಕ್ಕೆ 50 ಲಕ್ಷ ರೂಪಾಯಿ ಸಹಾಯಧನ ಹಾಗೂ ಆತನ ಮಗನಿಗೆ ಗ್ರಾಮ ಪಂಚಾಯತ್ ನಲ್ಲಿ ಕೆಲಸ ನೀಡುವಂತೆ ಮನವಿ ಕೂಡ ಮಾಡಲಾಯಿತು. ಶಾಸಕ ಡಾಕ್ಟರ್ ಸಿದ್ದು ಪಾಟೀಲ್, MLC ಭೀಮರಾವ್ ಪಾಟೀಲ್, ತಹಶೀಲ್ದಾರ್ ಅಂಜುಮ್ ತಬಸುಮ್ ಹಾಗೂ ಮಾಜಿ ಸಚಿವ ರಾಜಶೇಖರ್ ಪಾಟೀಲ್ ಅವರಿಗೆ ಮನವಿ ಪತ್ರ ಸಲ್ಲಿಸಲಾಯಿತು. ಇನ್ನು ಮೃತರ ಕುಟುಂಬಸ್ಥರು ಸಂಘಟನೆ ತಾಲೂಕಾಧ್ಯಕ್ಷ ಗಣಪತಿ, ಜಿಲ್ಲಾಧ್ಯಕ್ಷ ವಜಿನಾಥ್ ಸಿಂಧೆ ಸೇರಿ ನೂರಾರು ದಲಿತ ಸಂಘಟನೆಯ ಮುಖಂಡರು ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿರುವಂಥದ್ದು. ಹಾಗಾಗಿ ಆ ಒಂದು ಮೃತನ ಕುಟುಂಬಕ್ಕೆ ನ್ಯಾಯ ಒದಗಿಸಿಕೊಡುವಂತೆ ಎಲ್ರಿಗೂ ಕೂಡ ಪತ್ರ ಸಲ್ಲಿಕೆ ಮಾಡಲಾಗ್ತಾ ಇದೆ. ನೋಡ್ಬೇಕು ಆ ಒಂದು ಕುಟುಂಬಸ್ಥರಿಗೆ ಏನು ನ್ಯಾಯ ಸಿಗುತ್ತಾ, ಅಧಿಕಾರಿಗಳು ಏನಾದರೂ ದೃಢ ನಿರ್ಧಾರವನ್ನ ತೆಗೆದುಕೊಳ್ತಾರ ಅನ್ನೋ ಕುರಿತು ಭಾರತೀಯ ದಲಿತ ಪ್ಯಾಂಥರ್ ವತಿಯಿಂದ ಮನವಿ ಪತ್ರ ನನ್ನ ಕೊಟ್ಟಿದ್ರಿ. ಅದರಂತೆ ಈಗಾಗಲೇ ಸಂಬಂಧಪಟ್ಟ ಅಧಿಕಾರಿಗಳನ್ನು ನಾವು ದೂರವಾಣಿ ಮುಖಾಂತರ ತಮ್ಮ ಎದುರುಗಡೆನೇ ಕೂಡ ಮಾತಾಡಿದ್ದು, ಅವರು ಕೂಡ ಕ್ರಮ ವಹಿಸಿದಂತ ಭರವಸೆ ಕೊಟ್ಟಿದ್ದಾರೆ. ಮತ್ತು ಏನು ಇವತ್ತು ತಮ್ಮ ಬೇಡಿಕೆಗಳಿದೆ ಸರ್ಕಾರದ ಮುಂದಿಟ್ಟು ಇವತ್ತು ಮನೆಯವರಿಗೆ ನೌಕರಿ ಆಗ್ಬೋದು ಮತ್ತು ಒಂದು ಮೊತ್ತ ಸರ್ಕಾರದಿಂದ ಮಾಡಿಕೊಡ್ಬೇಕಂತ ಇದ್ರಿ. ಆ ಸರ್ಕಾರ ಗಮನಕ್ಕೆ ತಂದು ಮಾಡಿಸ್ಕೊಡ್ತೀನಿ ಅಂತ ತಮ್ಗೆ ವೇದಿಕೆ ಮುಖಾಂತರ ಬಳಸಿ ನಿಮ್ಮ ಇದರಲ್ಲಿ ಭಾಗಿಯಾಗಿ ನಿಮಗೆ ಸ್ವಂತನ ಹೇಳಿ ಮತ್ತು ನಿಮಗೆ ನ್ಯಾಯ ತೋರಿಸ್ತಕ್ಕಂಥ ಇಮ್ಮಿಡಿಯೇಟ್ ಆಗಿ ಇವತ್ತಿಂದ 24 ತಾಸು ಒಳಗಡೆ ಒಂದು ರಿಸಲ್ಟ್ ಬರುತ್ತೆ. ಆಮೇಲೆ ಮುಂದಿಂದು ಇದರಲ್ಲಿ ಏನೇನು ಯಾವ ರೀತಿ ನಿಮ್ಗೆ ಸಹಾಯ ಆಗ್ತದೆ. ಮತ್ತು ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಯಾರಿದ್ದಾರೆ ಈಗ ಅಧ್ಯಕ್ಷರು ನೀವೇ ಇದ್ರಿ ಮತ್ತು ಸದಸ್ಯರು ನೀವೆಲ್ಲರೂ ಸೇರಿ ಒಂದು ರೆಸಲ್ಯೂಷನ್ ಮಾಡಿ ಅವ್ರ ಪರಿವಾರದವ್ರಿಗೆ ಯಾರಿಗೂ ಮಾಡಿದ್ರಿ ಅಂದ್ರೆ ನಾನು ಇಮಿಡಿಯೇಟ್ CEO ಅವರಿಗೆ ಡೈರೆಕ್ಷನ್ ಕೊಡಿಸಿ ಆಯ್ತು ಕೊಡಿ, ಅದನ್ನು ಮಾಡಿಸ್ತಕ್ಕಂಥ ಕೆಲಸ ನಾನು ಮಾಡ್ತೀನಿ. ಈಗ ಆಗಿದೆ ಪಾಪ ಘಟನೆ, ಈಗ ಯಾರು ಇದು ಆಗಿದೆ ಅವ್ರಿಗಂತೂ ಇದು ಮಾಡಕ್ ಆಗತ್ತಲ್ಲ. ನಾವು ಎಲ್ಲರೂ ಕೂಡ ಸ್ವಂತ ಹೇಳ್ಬೋದು. ಆ ದುಃಖ ಪರಿವಾರದವರೇ ನಿಭಾಯಿಸ್ಬೇಕಾಗ್ತದ. ಆ ಪರಿವಾರದವರಿಗೆ ಭಗವಂತ ಶಕ್ತಿ ಕೊಡ್ಲಿ. ನಾವು ನೋಡಿದ